ಓಂ ಶಕ್ತಿ ಪರಾಶಕ್ತಿ ಮಯಮ್ಮಂಕಾಳ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಕೊಳ್ಳೆಗಳ ನೀಲ ಕಣಿಸೆಪ್ಪೆ ಕಾಳಿ ಸಂಪೂರ್ಣ ಶಕ್ತಿ ಆಕರ್ಷಣ ತಾಯಿ. ಇದು ಓಂ ಶಕ್ತಿ ದೇವಸ್ಥಾನ. ಎಲ್ಲ ದೇವಸ್ಥಾನ ಕಡೆ ಹೋಗಿರ್ತೀರ, ಪೂಜೆಗಳು ಮಾಡಿರ್ತೀರ. ಕೆಲವು ದೇವಸ್ಥಾನಗಳ ಹತ್ರ ಹೋಗುವಾಗೂ ಪೂಜೆಗಳು ಮಾಡಿದ್ರೂ ತಡೆಗಳು ಹೊಡೆದ್ರೂ ವಾಸಿಯಾಗಿರಲ್ಲ. ಯಾಕೆ ವಾಸಿಯಾಗಿರೋದ್ರೆ ನಿಮ್ಗೆ ನಂಬಿಕೆ ಅಂತಿರಲ್ಲ. ಮೇನು ನಂಬಿಕೆ ಇರಬೇಕು. ಒಂದು ಮನುಷ್ಯನ ಮೇಲೆ ನಂಬಿಕೆ ಇರಬೇಕು, ಒಂದು ಶಕ್ತಿ ಮೇಲೆ ನಂಬಿಕೆ ಇರಬೇಕು. ಒಂದು ಶಕ್ತಿ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಗೊತ್ತಾ? ಅಪ್ಪ ನೀನು ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡು, ನೀನು ಮಾಡ್ತಾ 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 ನಿನ್ನ ಭಕ್ತಿಗೆ ಯಾವುದೋ ಒಂದು ಶಕ್ತಿ ಬಂದು ಎಲ್ಲೋ ಕರ್ಕೊಂಡು ಕುಳಿಸಿ ಅಂತ ಹೇಳಿದ್ರು ನಮ್ಮ ಗುರುಗಳು. ಹಂಗೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕಷ್ಟನಾಗಲಿ ಸುಖನಾಗಲಿ ಯಾವ ದೇವ್ರನಾಗಲಿ ಒಂದು ದೇವ್ರ ಹತ್ರ ಕೂತ್ಕೊಂಡು ಕಷ್ಟ ಸುಖ ಏನನ್ನಾಗಲಿ ಹಂಚ್ಕೊಂಡು ಆ ತಾಯಿ ಹತ್ರ ಶರಣ ಕೋಡಿ ಹೋಗೋ ದಾರಿ ಕರೆಕ್ಟಾಗಿದ್ದರೆ ಎಂಥ ರೋಗನಾಗಲಿ ಎಂಥ ಹೋಮಚರನಾಗಲಿ ಎಂಥ ಕಂದಿಷ್ಟನಾಗಲಿ ಆ ತಾಯಿ ಕಾಪಾಡ್ಕೊಳತ್ತೆ. ಅದು ಬಿಟ್ಟು 3 ದಿವಸ ಇಲ್ಲಿ 3 ದಿವಸ ಅಲ್ಲಿ 4 ದಿವಸ ಅಲ್ಲಿ 1 ದಿವಸ ಇಲ್ಲಿ ಸುತ್ತಾಡಿದ್ರೆ ನಿಮ್ಮ ಜೋಬಲ್ಲಿ ದುಡ್ಡು ಖಾಲಿಯಾಗುತ್ತೇನೆ ಹೊತ್ತು ಯಾವ ಶಕ್ತಿ ನಿಮ್ಮ ಕಡೆ ನೋಡಲ್ಲ. ಎಲ್ಲಿ ಹೋದ್ರೂ ಶಕ್ತಿನೇ. ನಿನಗೂ ಶಕ್ತಿ ಇಲ್ದ್ರೆ ನೀನು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಆ ತಾಯಿಗೂ ಶಕ್ತಿ ಇಲ್ಲದ್ರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಪ್ರತಿ ಒಂದು ಮನುಷ್ಯದಲ್ಲಿ ಶಕ್ತಿ ಐತೆ. ಏನನ ಕಲ್ಲೋ ಇಲ್ಲ ಬಂಡೆನೋ ಇಲ್ಲ ಒಂದು ಗಿಡನೋ ಎತ್ತುಬಿಟ್ರೆ ಏನಂತಾರೆ? ಬಲಶಾಲೆನಲ್ಲ. ಎಷ್ಟು ಶಕ್ತಿ ಐತಪ್ಪ ಇವನ್ಕ, ಎಷ್ಟು ಬೇಗ ಎತ್ಬಿಟ್ಟೆ ಕಲ್ಲ ಅಂತಾರೆ. ಪ್ರತಿ ಒಂದು ಶಕ್ತಿನೇ. ಎಲ್ಲಿ ಹೋದರೂ ದೇವರು ಒಂದೇ. ಯಾಕಂದರೆ ಆದಿಶಕ್ತಿ ಹುಟ್ಟಿದ ಮೇಲೇ ಕೋಟಿ ಶಕ್ತಿಲಿ ಹುಟ್ಟಿದ್ದು. ಎಲ್ಲಿ ಹೋದ್ರೂ ಆ ಯಮನ ಅಂಶನೇ ಇರೋದು. ಆದಿಶಕ್ತಿ ಅಂಶಗಳೇ. ತಾಳ್ಮೆಯಿಂದ ಒಂದತ್ರ ಇದ್ದರೆ ಬಾಳಿ ಬದುಕ್ಬೋದು. ತಾಳ್ಮೆ ಇಲ್ದವ್ರಕ ಎಷ್ಟು ಸುತ್ತಾಡಿದ್ರೂ ಜೋಬಲ್ಲಿ ದುಡ್ಡು ಖಾಲಾಗುತ್ತೆ ಅನ್ನೋ ಒಟ್ಟಿನಲ್ಲಿ ನಿಮ್ಗೆ ಪರಿಹಾರ ಸಿಕ್ಕಲ್ಲ. ಅದಕ್ಕೋಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೂ ನಂಬಿಕೆ ಇದ್ದವ್ರು ಈ ಓಂ ಶಕ್ತಿ ದೇವಸ್ಥಾನದಲ್ಲಿ ಯಾರು ನಂಬಿಕೆ ಇಟ್ಟು ತಾಯಿ ನಾವು ನೀನು ನಂಬ್ಕೊಂಡು ಬರ್ತಾಯಿದ್ದೀವಿ, ನನ್ನ ಮೈಯಲ್ಲಿ ಹುಟ್ಟಿರೋದು ಬಿಟ್ಟುಬಿಟ್ಟು ಗಾಳಿ ಆಗಲಿ ಪೀಡಾಗಲಿ ಪಿಶಾಚಾಗಲಿ ಹೋಮಚರ ಆಗಲಿ ಕಂದಿಷ್ಟಿ ಆಗಲಿ ಯಾವುದೇ ಆಗಲಿ ನಿನ್ನ ಕೈಯಲ್ಲಿ ನಿವಾರಣೆ ಮಾಡ್ತೀಯ. ತಾಯಿಗೆ ಗೊತ್ತಿಲ್ದಿರ ಮಂತ್ರ ಇಲ್ಲ, ತಾಯಿ ಗೊತ್ತಿಲ್ದಿರ ತಂತ್ರ ಇಲ್ಲ. ಯಾರು ಮನುಷ್ಯನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತಂತ್ರ ಮಂತ್ರ ಇವೆಲ್ಲ ಸಾಧನೆ ಮಾಡೋದು ಅದು ರಾಜಗುರು ಕಾಲದಲ್ಲಿ ಮಾಡ್ಕೊಂಡಿದ್ರು. ಚಿನ್ನ ಬೆಳ್ಳಿಗೆ ವಶೀಕರಣಗಳು ಮಾಡುವಾಗ ಯಕ್ಷಿಣಿಗಳು ನಾಗಬಂಧನ ಆ ಬಂಧನ ಈ ಬಂಧನ ಹಾಕಿ ಮಡಗ್ತಾಯಿದ್ರು. ಅವ್ರ ಪೂಲಕಾರನಿಂದ ಬಂದರೆ ವಿದ್ಯೆನೇ ಇದು ತಾಂತ್ರಿಕ ವಿದ್ಯೆ ಅನ್ನೋದು. ಇವಾಗ ಸಾರು ಬಂದು ನಾವು ವಿದ್ಯೆ ಕಲ್ತ್ಕೊಂಡಿದ್ದೀವಿ, ಬುಕ್ಗಳು ನೋಡ್ಕೊಂಡು ವಿದ್ಯೆ, ಅದು ಪಂಚಾಂಗನೇ ಬೇರೆ, ಈ ತಾಂತ್ರಿಕ ವಿದ್ಯೆನೇ ಬೇರೆ. ಇಲ್ಲಿ ಯಾರು ಮನಸ್ಫೂರ್ತಿಗೆ ಬಂದು ತಾಯಿ ನಿನ್ನ ಪಾದಕ್ಕೆ ಶರಣ ಆಗಿದ್ದೀವಿ, ನಾನು ರೋಗ ವಾಸಿ ಮಾಡಂತ ನಾನು ಇರಲಿ ಇಲ್ದಿರಲಿ 10 ನಿಮಿಷ ದೇವಸ್ಥಾನ ಮುಂದೆ ಕುತ್ಕೊಂಡು ಜ್ಞಾನ ಮಾಡಿ ಹೋದರೆ ಸಾಕು. ಅವ್ರಿಗೆ ಎಷ್ಟು ಬ್ಲ್ಯಾಕ್ ಮ್ಯಾಜಿಕ್ ರಿಮ್ ಆಗುತ್ತೆ. ಅದೇ ದುರಹಂಕಾರದಿಂದ ಬಂದು ತಾಯಿ ನನ್ನ ಕಾಪಾಡಂದರೆ ನಾನು ತೊಗೊಂಬಿಡೋ ಅಮೃತ ನಿಮ್ಗೆ ಇಸಾಗ್ಬಿಡುತ್ತೆ. ದುರಹಂಕಾರದಿಂದ ಬಂದರೆ ನಾನು ತೊಗೊಂಬರೋ ಅಮೃತನೂ ನಿಮ್ಗೆ ಇಸಾಗ್ಬಿಡುತ್ತೆ. ಅದೇ ಭಕ್ತಿಯಿಂದ ಬಂದರೆ ನಾನು ಇಷ್ಟ ತಗೊಂಬಂದ್ರೆ ಅದು ಅಮೃತ ಆಗಿಬಿಡುತ್ತೆ ಅಂತೇಳಿ ಈ ವಿಡಿಯೋ ಮಾಡಿ ಬಿಡ್ತಾಯಿದ್ದೀನಿ. ಓಂ ಶಕ್ತಿ.